ಶ್ರೀ ಗುರುಭ್ಯೋ ನಮಃ. ಈ ಅತೃತ್ವಾಧಿಕರಣ ಈಗ ಸಮಾಪ್ತ ಆಗಿದೆ. ತತ್ವಪ್ರಕಾಶಿಕ, ಸಪ್ತಪ್ರದೀಪಾವಳಿ ಮತ್ತು ತತ್ವಪ್ರದೀಪ ಇದನ್ನೆಲ್ಲ ನೋಡಿದ್ದೀವಿ. ಭಾಷ್ಯದೀಪಿಕಾ ಕೂಡ ನೋಡಿದ್ದೇವೆ. ಮತ್ತೊಂದು ಬಾರಿ ಆ ಸೂತ್ರಗಳ ಅರ್ಥಗಳನ್ನ ದ್ವೈತ ದರ್ಶನಕ್ಕೆ ಅನುಸಾರವಾಗಿ ನೋಡಬೇಕು. ಹಾಗೆ ಶಾಂಕರ ಭಾಷ್ಯದಲ್ಲಿ, ರಾಮಾನುಜ ಭಾಷ್ಯದಲ್ಲಿ ಅದಕ್ಕೇನು ಅರ್ಥ ಹೇಳಿದ್ದಾರೆ, ಮತ್ತೆ ಅದರದ್ದೇನು ವಿಮರ್ಶೆ ಇದೆ ಚಂದ್ರಿಕಾದಲ್ಲಿ, ಅದನ್ನೊಂದು ಬಾರಿ ನೋಡಿದರೆ ಈ ಅತೃತ್ವಾಧಿಕರಣ ಸಮಾಪ್ತ ಆಗ್ತದೆ. ಅದರ ಮುಂದೆ ಗುಹಾಧಿಕರಣ ಪ್ರಾರಂಭ ಕಾಣುತ್ತದೆ. ಅತ್ತ ಚರಾಚರಣ ಗ್ರಹಣಾತ್ ಅಂತ ಮೊದಲನೇ ಸೂತ್ರ. ಅಲ್ಲಿ ಅತ್ತ ಅಂತ ಒಂದು ಶಬ್ದ ಬೇರೆ, ಚರಾಚರ ಗ್ರಹಣಾತ್ ಅಂತ ಮತ್ತೊಂದು ಶಬ್ದ. ಸರ್ವಂ ವಾ ಅತ್ತಿ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಏನೊಂದು ವರ್ಣನೆ ಬಂದಿದೆ, ಅಲ್ಲಿ ಹೇಳಲ್ಪಟ್ಟಂತಹ ಅತ್ತ ಅಂದ್ರೆ ಸಂಹಾರಕರ್ತ ಯಾರಿದ್ದಾನೆ ಅದು ತತ್ತು ಅಂತ ನಾವು ಹಿಂದಿನಿಂದ ಅನ್ವಯ ಮಾಡ್ಕೊಳ್ಬೇಕು. ವ್ಯಾಕರಣ ಸೂತ್ರದಲ್ಲಿ ಅಧ್ಯಾಹಾರ ಮಾಡ್ಕೊಳ್ತಿರ್ತಾರೆ ಹಿಂದಿನ ಸೂತ್ರಗಳಿಂದ. ಆ ಥರ ಇಲ್ಲಿಯೂ ಕೂಡ ತತ್ತು ಆ ಬ್ರಹ್ಮನೇ ಅಂತ ಅದಕ್ಕೆ ಅಧ್ಯಾಹಾರ ಮಾಡಬೇಕು. ತತ್ ಆ ಬ್ರಹ್ಮವೇ, ತು ಅದೇ ಆಗಿದೆ, ಅದಿತಿ ಅಲ್ಲ. ಯಾಕೆಂದ್ರೆ ಚರಾಚರ ಗ್ರಹಣಾತ್, ಸರ್ವಂ ಅತ್ತಿ ಅನ್ನುವಲ್ಲಿ ಚರಾಚರ ಪ್ರಪಂಚವೆಲ್ಲವನ್ನೂ ಕೂಡ ಭಗವಂತನಿಂದ ಸಂಹಾರ್ಯವಾಗಿದೆ ಅಂತ ಹೇಳಿರುವುದರಿಂದ ಅಂತ ಹೀಗಾದರ ತಾತ್ಪರ್ಯ. ಸರ್ವಂ ಅತ್ತಿ ಇತಿ ಚರಾಚರಸ್ಯ ಅದ್ಯತೆಯ, ಅದ್ಯ ಅಂದ್ರೆ ಭಕ್ಷ್ಯ, ಅದ್ಯತೆಯ ಭಕ್ಷ್ಯ ರೂಪೇಣ ಗ್ರಹಣಾತ್ ಅಂತ ಅದರ ತಾತ್ಪರ್ಯ. ಅದರ ಮುಂದೆ ಪ್ರಕರಣಾಚ ಅಂತ ಸೂತ್ರ. ನೈವೇಹ ಕಿಂಚನಾಗ್ರ ಆಸೀತ್ ಮೃತ್ಯುನೈವೇದಮಾವೃತಮಾಸೀ ದಶನಾಯ ಅಶನಾಯ ಹಿ ಮೃತ್ಯು ಅಂತ ಹೀಗೆ ಬ್ರಹ್ಮನ ಪ್ರಕರಣ ಪ್ರಾರಂಭ ಕಂಡಿದೆ ಬೃಹದಾರಣ್ಯಕ ಉಪನಿಷತ್ತಿನ ಈ ಅಧ್ಯಾಯದಲ್ಲಿ. ಮತ್ತದು ಕೊನೆಗೆ ಮೃತ್ಯುರಸ್ಯಾತ್ಮ ಭವತಿ ಏತಾಸಾಂ ದೇವತಾನಾಮೇಕೋ ಭವತಿ ಅಂತ ಕೊನೆಗೆ ಮೃತ್ಯುವಿನ ವರ್ಣನದಲ್ಲದೆ ಕೊನೆಗೊಂಡಿದೆ ಅಂತ ಅನ್ನೋದನ್ನ ನಾನು ಎಲ್ಲ ಇಲ್ಲಿ ಬಂದಿಲ್ಲ, ಇವ್ರು ಯಾರು ಹೇಳಿಲ್ಲ, ನಾನು ಸುಮ್ಮನೆ ಅದನ್ನೊಂದು ಹೇಳಿದೆ ಅಷ್ಟೆ. ಒಟ್ಟಾರೆ ಪ್ರಕರಣ ಮೃತ್ಯುವಿಂದು ಅಂತ ಗೊತ್ತಿರಲಿ ಅಂತ. ಹೀಗೆ ಬ್ರಹ್ಮನ ಪ್ರಕರಣದಲ್ಲಿ ಪ್ರಸ್ತುತ ಆಗಿದೆ ಈ ಎಲ್ಲ ವಿಷಯ. ಇದರ ನಡುವೆ ಮೊದಲೊಂದು ಮೃತ್ಯು, ಆಮೇಲೆ ಒಂದು ಮೃತ್ಯು, ಅದರ ನಡುವೆ ಅದಿತಿ ಅಂತ ಶಬ್ದ ಇದೆ, ಎಲ್ಲವನ್ನೂ ತಿನ್ನುವುದರಿಂದ ಅಂತ. ಆದ್ರಿಂದ ಸಂಹಾರಕರ್ತನಾದವನು ವಿಷ್ಣು ಅಂತ ನಾವು ತಿಳ್ಕೊಳ್ಬೇಕು. ಮುಂದೆ ಶಾಂಕರ ಭಾಷ್ಯದಲ್ಲಿ ಏನು ಸೂತ್ರಾರ್ಥ ಅಂತ ಅನ್ನೋದನ್ನು ನೋಡಬೇಕು. ಈ ಅತ್ತಾಚರಾಚರ ಗ್ರಹಣ ಮತ್ತು ಪ್ರಕರಣಾಚ ಅಂತ ಎರಡು ಸೂತ್ರಗಳು. ಕಾಠಕ ಉಪನಿಷತ್ನಲ್ಲಿ ಈಗೊಂದು ವೇದವಾಕ್ಯ ಇದೆ, ನಾವು ಅದ್ರ ಬಗ್ಗೆ ಈಗೊಂದ್ಸರಿ ಹಿಂದೆ ಯಾವಾಗ ನೋಡಿದ್ವಿ. ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭಯ ಭವತ ಓದನಃ ಮೃತ್ಯುಡ್ ಯಸ್ಯೋಪಸೇಚನಂ ಕೈತ್ಥ ವೇದಯತ್ರ ಸಹ ಅಂತ ಕಾಠಕ ಉಪನಿಷತ್ತಿನ ಮಾತು. ಬ್ರಾಹ್ಮಣ ಕ್ಷತ್ರಿಯರೆಂಬುದು ಒಂದು ಅನ್ನ ಒಬ್ಬ ವ್ಯಕ್ತಿಗೆ. ಯಾರು ವ್ಯಕ್ತಿ ಅಂತ ಅನ್ನೋದನ್ನು ಮುಂದೆ ನೋಡೋಣ. ಆ ಬ್ರಾಹ್ಮಣ ಕ್ಷತ್ರಿಯರೆಂಬ ಅನ್ನಕ್ಕೆ ಮೃತ್ಯು ಅಂದ್ರೆ ಯಮನನ್ನ ಉಪಸೇಚನವಾಗಿ ಒಂದು ಚಟ್ನಿಯೋ ಉಪ್ಪಿನಕಾಯಿಯೋ ಮಾಡಿಕೊಂಡು ಯಾರು ತಿಂತಾನೋ ಅವನನ್ನ ಸರಿಯಾಗಿ ತಿಳಿದವರು ಯಾರು? ಕೈತ್ಥ ವೇದ ಎತ್ತ ಸಹ, ಆ ಪರಬ್ರಹ್ಮನನ್ನು ತಿಳಿದವರು ಯಾರು ಅಂತ ಪ್ರಶ್ನೆ. ಹೀಗೆ ಒಬ್ಬ ವ್ಯಕ್ತಿಯ ಪ್ರಸ್ತಾವ ಮಾಡಿದ್ದಾರೆ ಇಲ್ಲಿ. ಬ್ರಾಹ್ಮಣ ಕ್ಷತ್ರಿಯರನ್ನೇ ನುಂಗಿ ನೊಣೆಯುವ ವ್ಯಕ್ತಿಯನ್ನ. ಅಲ್ಲಿ ಕಾಠಕೋಪನಿಷತ್ತಲ್ಲಿ ಬಂದಿರೋದು ಯಮ ಮತ್ತು ನಚಿಕೇತರ ಸಂವಾದದ ರೂಪದಲ್ಲಿ ಈ ವಿಷಯ ಬಂದಿದೆ. ಅಗ್ನಿ, ಜೀವ ಮತ್ತು ಬ್ರಹ್ಮ ಈ ಮೂರು ಕೂಡ ಅಲ್ಲಿ ಪ್ರಸ್ತುತ ಆಗಿದೆ. ಬ್ರಹ್ಮ ಪರಬ್ರಹ್ಮನದೇ ವರ್ಣನೆ. ಅದನ್ನ ಕೇಳುವವನು ನಚಿಕೇತ ಮೊದಲಾದ ಜೀವರು, ಅವರು ಸಾಧನೆ ಮಾಡಬೇಕಾಗಿರೋರು. ಅಗ್ನಿ ಬಗ್ಗೆನೂ ಅಲ್ಲಿ ಪ್ರಸ್ತಾವ ಬಂದಿದೆ, ಅದು ನಾಚಿಕೇತಾಗ್ನಿ ಅಂತ. ಇದೊಂದು ಸ್ವರ್ಗಮಗ್ನಿಂ ನಾಚಿಕೇತಂ ಪ್ರಾಹು ಅಂತ ಅದೊಂದೇನು ಬಂದಿದೆ. ನೀನು ಇಷ್ಟೆಲ್ಲ ಸಾಧನೆ ಮಾಡಿ ನನ್ನ ಬಳಿಗೆ ಬಂದು ತತ್ವೋಪದೇಶ ಪಡ್ಕೊಂಡು ಹೋಗಿದ್ದಿ, ಆದ್ರಿಂದ ಈ ಒಂದು ಅಗ್ನಿಗೆ ನಾಚಿಕೇತ ಅಂತಾನೆ ಹೆಸರು ಬರಲಿ, ನಾಚಿಕೇತಾಗ್ನಿ ಅಂತ ಹೆಸರು ಬರಲಿ ಅಂತ ಯಮ ಹೇಳ್ತಾನೆ. ಅದೇ ಅಗ್ನಿ ಅದು ಅಷ್ಟೆ. ಅಂತೂ ಈ ಮೂರು ಪ್ರಸ್ತುತ ಆಗಿದೆ. ಈ ಮೂವರಲ್ಲಿ ಈ ಉಣ್ಣುವವನು ಯಾರು ಅಂತ ಈಗ ವಿಚಾರ ಮಾಡ್ಬೇಕು ನಾವು. ಬ್ರಹ್ಮ ಅನಶ್ನನ್ ಅಂತ ಪ್ರಸಿದ್ಧ ಆಗಿದ್ದಾನೆ. ದ್ವಾಸುಪರ್ಣ ಸವಿಜಾ ಸಖಾಯ ಅನ್ನುವಲ್ಲಿ ಉಣ್ಣುವವನು ಜೀವ, ಉಣ್ಣದೇ ಇದ್ದವನು ಬ್ರಹ್ಮ.
ಉಣ್ಣದೇನು ಕೂಡ ಅಭಿಚಾಕ ಶೀತಿ ಕಂಗೊಳಿಸ್ತಾ ಇದ್ದಾನೆ. ಉಂಡು ಕೂಡ ನೀನು ಸುಖವಾಗಿಲ್ಲ, ಮುಖದ ಮೇಲೆ ಕಳೆ ಇಲ್ಲ, ಅವನು ಈ ಜೀವ ಅಂತ ಬಂದಿದೆ. ಆದ್ರಿಂದ ಅನಶ್ನನ್ಯ ಅಂತ ದ್ವಾಸುಪರ್ಣಾಶ್ರುತಿ ಅಥರ್ವಣ ಉಪನಿಷತ್ತು ಇದ್ದಿರಬೇಕು. ಅಲ್ಲಿ ಬಂದಿರೋ ಶ್ರುತಿಯಂತೆ ಬ್ರಹ್ಮನಿಗೆ ಭೋಗ ಇಲ್ಲ, ಜೀವ ಅಥವಾ ಅಗ್ನಿಯೇ ಅಲ್ಲಿ ಇಬ್ರು ಪ್ರಸ್ತುತರಾದಂಥ ಭೋಕ್ತೃಗಳು ಅಂತಿಷ್ಟು ಪ್ರಶ್ನೆ ಬಂದಾಗ ಸಿದ್ಧಾಂತ ಹೇಳ್ತಾರೆ, ಜೀವನನ್ನಾಗಲಿ ಅಗ್ನಿಯನ್ನಾಗಲಿ ನಾವು ಇಲ್ಲಿ ಸ್ವೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಬ್ರಾಹ್ಮಣ ಕ್ಷತ್ರಿಯರನ್ನು ಅವರೇನು ತಿಂತಾರೆ? ಅಗ್ನಿ ತಿನ್ನುವುದು ತುಪ್ಪ, ಹಾಲು, ಚರ್ವ ಮೊದಲಾದವುಗಳನ್ನು. ಆದ್ರಿಂದ ಈ ನಮ್ಮ ಲೌಕಿಕ ಅಗ್ನಿ ಆಗಲಿ, ಅಗ್ನಿ ದೇವತೆ ಅಂತ ಒಂದು ವೇಳೆ ಅವ್ರು ಇಟ್ಕೊಂಡ್ರೆ ಅವನಾದ್ರೂ ಕೂಡ ಬ್ರಾಹ್ಮಣ ಕ್ಷತ್ರಿಯರು ಎಲ್ಲವನ್ನೂ ಏನು ತಿನ್ನೋದಿಲ್ಲ, ಜೀವನೂ ಕೂಡ ತಿನ್ನೋದೇ ಇಲ್ಲ. ಆದ್ರಿಂದ ಇಲ್ಲಿ ಬರುವ ಭೋಜನ ಅಂದ್ರೆ ಹೊಟ್ಟೆಗೆ ತಿನ್ನುವ ಆಹಾರ ಅಲ್ವೇ ಅಲ್ಲ, ಇದು ಸಂಹಾರ. ಈ ಪರಬ್ರಹ್ಮ ಮೃತ್ಯುವಿನ ಜೊತೆಗೆ ಬ್ರಾಹ್ಮಣ ಕ್ಷತ್ರಿಯರೆಲ್ಲವನ್ನೂ ಸಂಹಾರ ಮಾಡುವುದರಿಂದ ಅವನೇ ಈ ವಾಕ್ಯದಿಂದ ಪ್ರತಿಪಾದ್ಯ ಅಂತ ಅದರ ತಾತ್ಪರ್ಯ. ಅಲ್ಲಿ ಎಸ್ಸೆ ಬ್ರಹ್ಮಚ ಕ್ಷತ್ರಂಚ ಅಂತಿದೆಯಲ್ಲ, ಬ್ರಹ್ಮ ಅಂದ್ರೆ ಬ್ರಾಹ್ಮಣ ವರ್ಣದ ಅಭಿಮಾನಿ ಚತುರ್ಮುಖ, ಮತ್ತೆ ಕ್ಷತ್ರ ಅಂದ್ರೆ ಕ್ಷತ್ರಿಯರ ವರ್ಣದ ಅಭಿಮಾನಿಯಾದಂಥ ವಾಯುದೇವ ಅಂತ ಹೀಗೆ ನಮ್ಮ ಸಿದ್ಧಾಂತದಲ್ಲಿ ಅರ್ಥ ಆಗ್ತದೆ. ಪ್ರಾಯ ಈ ಥರದ್ದೆಲ್ಲ ಅಭಿಮಾನಿ ವ್ಯವಸ್ಥೆ ಇತ್ಯಾದಿಗಳನ್ನ ಶಂಕರಾಚಾರ್ಯರ ಸಿದ್ಧಾಂತದಲ್ಲಿ ಒಪ್ಪಿದಂತೆ ಕಾಣಿಸೋದಿಲ್ಲ. ಆದ್ರಿಂದ ಅವರಲ್ಲಿ ಬರೇ ಬ್ರಾಹ್ಮಣ ಕ್ಷತ್ರಿಯ ಅಂತ ಇಷ್ಟೇ ಅನುವಾದ ಮಾಡಿದ್ದಾರೆ. ನಮಗದೇನು ಅವ್ರು ಒಪ್ಪಿದ್ರು ಒಪ್ಪದೆ ಹೋದ್ರು ಅದೇನು ದೊಡ್ಡ ವಿಚಾರ ಅಲ್ಲ. ಅಂತೂ ಮೃತ್ಯುವಿನ ಜೊತೆಗೆ ಬ್ರಾಹ್ಮಣ ಕ್ಷತ್ರಿಯರೆಲ್ಲವನ್ನೂ ಕಬಳಿಸಬಲ್ಲ ವ್ಯಕ್ತಿ ಅಂದ್ರೆ ಮೃತ್ಯು ಅಂತಾನೆ ತಿಳ್ಕೋಬೇಕು. ಈ ಶ್ರುತಿಯಲ್ಲಿ ಮೃತ್ಯು ಉಪಸೇಚನ ಮಂತಿಗೆ ಬಂದಿದೆ. ಸರ್ವ ಸಂಹಾರಕನಾದಂತಹ ಯಮ ಉಪಸೇಚನ ಅಂದ್ರೆ ಅನ್ನಕ್ಕೆ ಸುರಿಯುವ ತುಪ್ಪದಂತೆ ಅಂತ ಹೀಗೊಂದು ಅಲ್ಲಿ ನಾನು ಅನುವಾದ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನೇನು ಹೆಚ್ಚೇನು ನೋಡ್ಲಿಕ್ಕೆ ಹೋಗಿಲ್ಲ, ಅಲ್ಲಿ ಏನು ಬಂದಿದೆ ನಾನು ಹೇಳ್ತಿದ್ದೇನೆ. ಚರಾಚರ ಸಕಲ ಪ್ರಪಂಚದ ಅತೃತ್ವ ಅಂತ ಅನ್ನೋದು ಈ ವೇದವಾಕ್ಯದಲ್ಲಿ ವರ್ಣಿತ ಆಗಿದೆ. ಅದು ಅತೃತ್ವ ಅಂದ್ರೆ ಸರ್ವ ಸಂಹಾರಕತ್ವ ರೂಪ. ಅದು ಬರೀ ಹೊಟ್ಟೆಗೆ ತಿನ್ನುವುದಲ್ಲ, ಅದು ಬ್ರಹ್ಮಂದೇ ಧರ್ಮ ಅಂತ ಹೀಗದರ ತಾತ್ಪರ್ಯ. ಅದರಿಂದ ಬ್ರಹ್ಮನೇ ಈ ವಾಕ್ಯದಿಂದ ಪ್ರತಿಪಾದ್ಯ ಅಂತ. ಮುಂದೆ ಪ್ರಕರಣಾಚ ಅಂತ ಸೂತ್ರ, ಅದಕ್ಕೆ ಶಂಕರ ಭಾಷೆಯಲ್ಲಿ ಅರ್ಥ ಮಾಡಿರೋದು ಈ ನಜಾಯತೆ ಮ್ರಿಯತೆಯವಾ ಕದಾಚಿತ್ ಅಂತ, ಅದು ಕೂಡ ಕಾಟಕೋಪನಿಷತ್ತಿಂದೇ ಮಂತ್ರ. ಹಿಂದಿನ ಎಸ್ಸೆ ಬ್ರಹ್ಮಚ ಕ್ಷತ್ರಂಚ ಅಂತ ಏನ್ ಮಂತ್ರ ಇದೆಯಲ್ಲ, ಆ ಮಂತ್ರದ ನಂತರ ಬರುವ ಮಂತ್ರ ಅದು ನಜಾಯತೆ ಮ್ರಿಯತೆಯವಾ ವಿಪಶ್ಚಿತ್ ಅಂತ. ಭಗವದ್ಗೀತಾದಲ್ಲಿ ನಜಾಯತೆ ಮ್ರಿಯತೆಯವಾ ಕದಾಚಿತ್ ಕದಾಚಿತ್ ಅಂತಿದೆ, ಉಪನಿಷತ್ತಿನಲ್ಲಿ ಅದು ವಿಪಶ್ಚಿತ್ ಅಂತಿದೆ. ಹೀಗೆ ನಜಾಯತೆ ಹುಟ್ಟುವುದಿಲ್ಲ, ಮತ್ತೆ ಮ್ರಿಯತೆ ಸಾಯುವುದಿಲ್ಲ ಅಂತ ಹೀಗೆಲ್ಲ ಅರ್ಥ ಇದೆ, ಬ್ರಹ್ಮನ ಪ್ರಸ್ತಾವ ಇದೆ. ಆದ್ರಿಂದ ಈ ಪ್ರಕರಣವನ್ನು ನೋಡಿದ್ರೆ ಇದು ಬ್ರಹ್ಮಂದೇ ಪ್ರಕರಣ, ಹೊರತು ಅಗ್ನಿಯನ್ನೋ ಜೀವನನ್ನೋ ಇಲ್ಲಿ ನಾವು ಸ್ವೀಕಾರ ಮಾಡಬಾರದು ಅಂತ ಇಷ್ಟು ಗೊತ್ತಾಗ್ತದೆ. ಹೀಗೆ ಪ್ರಕರಣ ಬಂದಿರುವುದು ಬ್ರಹ್ಮನ ಕುರಿತಾದ್ರಿಂದ ಬ್ರಹ್ಮನನ್ನೇ ನಾವು ಸ್ವೀಕಾರ ಮಾಡಬೇಕು ಅಂತ ಅರ್ಥ. ವಿಪಶ್ಚಿತ್ ಅಂದ್ರೆ ಜ್ಞಾನಿ, ಪಂಡಿತ ಅಂತ ಅರ್ಥ. ಇಲ್ಲಿ ನಜಾಯತೆ ಮ್ರಿಯತೆಯವಾ ವಿಪಶ್ಚಿತ್ ಅಂದ್ರೆ ಸರ್ವಜ್ಞನಾದ ಭಗವಂತ ಹುಟ್ಟುವುದಿಲ್ಲ, ಸಾಯುವುದಿಲ್ಲ ಅಂತ ಹೀಗದರ ಅರ್ಥ ಆಗ್ತದೆ. ಈ ಶಾಂಕರ ಭಾಷ್ಯದ ಆಲೋಚನಾ ಕ್ರಮ ಏನಿದೆ ಅದನ್ನು ಚಂದ್ರಿಕಾದಲ್ಲಿ ಹೀಗೆ ವಿಮರ್ಶೆ ಮಾಡಿದ್ದಾರೆ. ಅತೃತ್ವ ಅಂದ್ರೇನು? ಭೋಕ್ತೃತ್ವ ರೂಪವಾದದ್ದು. ಬ್ರಹ್ಮ ಅಭೋಕ್ತ, ಯಾಕಂದ್ರೆ ಬ್ರಹ್ಮ ಅವನು ನಿಷ್ಕ್ರಿಯ ನಿರ್ಗುಣ. ನಿಮ್ಮ ಸಿದ್ಧಾಂತದಲ್ಲಿ ಬ್ರಹ್ಮ ಅಭೋಕ್ತ ಆದ್ರಿಂದ ಅವನು ಅತೃವಲ್ಲ ಅಂತ ಪೂರ್ವಪಕ್ಷ ಮಾಡಿದ್ದಾರೆ. ಪೂರ್ವಪಕ್ಷ ಮಾಡೋರು ಹಾಗೆ ಮಾಡಿದ್ದಾರೆ. ಅತೃತ್ವ ಅಂದ್ರೆ ಸಂಹಾರಕತ್ವ, ಅದು ಬ್ರಹ್ಮನ ಧರ್ಮ ಅಂತ ನೀವು ಸಿದ್ಧಾಂತ ಮಾಡಿದ್ದೀರಿ. ಆದ್ರೆ ಬ್ರಹ್ಮನ ಸ್ವಭಾವವನ್ನ, ಅದನ್ನ ವರ್ಣನವನ್ನು ನೀವು ಮಾಡಿರುವುದನ್ನು ನೋಡಿದ್ರೆ, ಉಪನಿಷತ್ತಿನ ವಾಕ್ಯಗಳಿಗೆ, ವೇದದ ವಾಕ್ಯಗಳಿಗೆ ನೀವು ಅರ್ಥ ಮಾಡ್ಕೊಂಡಿರುವುದನ್ನು ನೋಡಿದ್ರೆ ಅವನಲ್ಲಿ ಭೋಕ್ತೃತ್ವನೂ ಇಲ್ಲ, ಸಂಹಾರ ಕರ್ತೃತ್ವವೂ ಇಲ್ಲ. ಶುದ್ಧ ಬ್ರಹ್ಮನಿಗೆ ನಾವು ಅದನ್ನು ನೋಡಿದೀವಿ ಹಿಂದೆ, ಸಗುಣ ಬ್ರಹ್ಮ ಮತ್ತು ನಿರ್ಗುಣ ಬ್ರಹ್ಮ ಅಂತ ಎರಡಿದೆ. ಅದರಲ್ಲಿ ಆ ಶುದ್ಧ ಬ್ರಹ್ಮನಿಗೆ ಸಂಹಾರ ಕರ್ತೃತ್ವವೂ ಕೂಡ ಇಲ್ಲವೇ ಇಲ್ಲ. ಅದಿರುವುದು ಮಾಯಾವಿಶಿಷ್ಟ ಬ್ರಹ್ಮನಿಗೆ, ಅಂದ್ರೆ ಈ ಸಗುಣ ಬ್ರಹ್ಮನಿಗೆ ಮಾತ್ರ. ಅವನಿಗೆ ಸಂಹಾರ ಕರ್ತೃತ್ವವೂ ಇದೆ, ಭೋಕ್ತೃತ್ವನೂ ಇದೆ, ಅದನ್ನು ಒಪ್ಪಬಹುದು.
ಈ ಆದ್ರೆ ಅನಶ್ನನ್ನೇ ಅಂತ ನಡುವೆ ಅಲ್ಲೊಂದು ಮತ್ತೊಂದು ವೇದವಾಕ್ಯ ಹೇಳಿದ್ರಿ. ಅನಶ್ನನ್ ಅನ್ನೋದನ್ನ ಅನಶ್ನನ್ನು ಅನ್ಯ ಅನ್ನುವ ವೇದವಾಕ್ಯದಿಂದ ತಿಳಿದು ಬರುವ ಅಭೋಕ್ತೃತ್ವ ತಿಳಿದು ಬರೋದು ಯಾರಿಗೆ? ಶುದ್ಧ ಬ್ರಹ್ಮನಿಗೆ. ಒಂದ್ಸರಿ ಶುದ್ಧ ಬ್ರಹ್ಮನಿಗೆ ಹೇಳ್ದಂಗಾಯ್ತು, ಒಂದ್ಸರಿ ವಿಶಿಷ್ಟ ಬ್ರಹ್ಮನಿಗೆ ಹೇಳ್ದಂಗಾಯ್ತು. ಹೀಗಿದ್ಮೇಲೆ ಅತೃತ್ವ ಅಂತಂದ್ರೆ ಭೋಕ್ತೃತ್ವ ಅಂತ ಅರ್ಥ ಮಾಡಿಕೊಂಡು ಭೋಕ್ತೃತ್ವ ಅಲ್ಲ ಅಂತ ಅರ್ಥ ಮಾಡಿ ಸಂಹಾರ ಕರ್ತೃತ್ವ ಅಂತ ಅರ್ಥ ಮಾಡಿದ್ರೆ ಆ ಸಂಹಾರ ಕರ್ತೃತ್ವ ಬರೋದು ಯಾರಿಗೆ? ಅದು ಶುದ್ಧ ಬ್ರಹ್ಮನಿಗೆ ಬರೋದೇ ಇಲ್ಲ, ವಿಶಿಷ್ಟನಿಗೆ ಬರಬೇಕು. ಹೀಗೆಲ್ಲ ನಿಮ್ಮಲ್ಲಿ ಗೊಂದಲ ಇದೆ. ನಮ್ಮ ಸಿದ್ಧಾಂತದಲ್ಲಿ ಆದ್ರೆ ಇರೋನು ಒಬ್ಬನೇ ಬ್ರಹ್ಮ, ಅವನೇ ಸಗುಣ, ಅವನೇ ನಿರ್ಗುಣ. ನಿರ್ಗುಣ ಅಂದ್ರೆ ಪ್ರಾಕೃತಿಕ ಗುಣ ರಹಿತ ಅಂತ ಅಷ್ಟು ಮಾತ್ರ ಅರ್ಥ. ನಿಷ್ಕ್ರಿಯ ಅಂದ್ರೆ ಪ್ರಾಕೃತ ಕ್ರಿಯಾರಹಿತ ಅಂತ ಅಷ್ಟು ಮಾತ್ರ ಅರ್ಥ ನಮ್ಮಲ್ಲಿ. ನೀವು ಯಾವ ಗುಣವೂ ಇಲ್ಲ, ಯಾವ ಕ್ರಿಯೆಯೂ ಇಲ್ಲ ಅಂತ ಅರ್ಥ ಮಾಡಿದ್ರಿಂದ ನಿಮಗೆ ಹೀಗೆ ಸಮಸ್ಯೆ ಬರ್ತದೆ ಅಂತ ಅದರ ತಾತ್ಪರ್ಯ. ಭೋಕ್ತೃತಾಪಿ ವಿಶಿಷ್ಟೇ ಅಸ್ತು ಯಥಾ ಸಂಹರ್ತೃತ ಅಥವಾ ಅಭೋಕ್ತೃತ್ವ ನಿವಿಶತಾಂ ಶುದ್ಧೆ ಕೌಟಸ್ಥ್ಯವತ್ ಸುಖಂ ಅಂತ ಒಂದು ಶ್ಲೋಕ ಇದೆ. ಬಹುಶಃ ಚಂದ್ರಿಕಾದಲ್ಲಿ ಬಂದಿರೋ ಶ್ಲೋಕನೋ ಏನೋ ಅದು. ಅದರ ಅರ್ಥವನ್ನೇ ನಾವೀಗ ನೋಡಿದ್ದೇವೆ ಅಷ್ಟೇ, ಅದರಲ್ಲಿ ವಿಶೇಷ ಏನಿಲ್ಲ. ಮತ್ತೆ ನಾವೀಗ ಅಲ್ಲೇನೊಂದು ವಿಷಯವಾಕ್ಯ ಬಂತಲ್ಲ, ಸರ್ವಂವಾ ಅತ್ತಿ ಅಂತ, ಸರ್ವವನ್ನೂ ತಿನ್ನುವವನು ಅಂತ. ಅದು ಈ ಸೂತ್ರಕ್ಕೂ ಆ ಶ್ರುತಿಗೂ ಹೊಂದಾಣಿಕೆ ಆಗ್ತದೆ. ಚರಾಚರ ಗ್ರಹಣ ಅಂತ ಸೂತ್ರದಲ್ಲಿದೆ. ಎಲ್ಲ ಜಡ ಚೇತನ ಹೀಗೆಲ್ಲದ್ರದ್ದು ಕೂಡ ಪ್ರಸ್ತಾವ ಅಲ್ಲಿ ಬಂದಿದೆ. ಆದ್ರಿಂದ ಸೂತ್ರದಲ್ಲಿ ಚರಾಚರ ಗ್ರಹಣ ಅಂತ ಏನೊಂದು ಹೇತುವನ್ನು ಹೇಳಿದಾರಲ್ಲ, ಆ ಹೇತು ಮತ್ತೆ ಈ ಸರ್ವಂವಾ ಅತ್ತಿ ಎನ್ನುವ ಬೃಹದಾರಣಿಕದ ಮಾತು ಇವೆರಡಕ್ಕೂ ಕೂಡ ಹೊಂದಾಣಿಕೆ ಆಗ್ತದೆ. ಆದ್ರೆ ಕಾಟಕದಲ್ಲಿ ಆ ಥರ ಬರಲಿಲ್ಲ. ಅಲ್ಲಿ ಬ್ರಹ್ಮವನ್ನು ತಿಂತಾನೆ, ಕ್ಷತ್ರಿಯನ್ ತಿಂತಾನೆ ಅಂತ ಇಷ್ಟೇ ಬಂತು, ಬೇರೆದ್ರ ಬಗ್ಗೆ ಅಲ್ಲಿ ಏನು ಬರಲೇ ಇಲ್ಲ. ಆದ್ರಿಂದ ಚರಾಚರ ಗ್ರಹಣ ಎಂಬ ಸೂತ್ರದಲ್ಲಿ ಏನೊಂದು ಚರಾಚರ ಅನ್ನೋ ಶಬ್ದ ಇದೆ. ಆ ಮೂಲಕ ವೇದವ್ಯಾಸರು ಯಾವ ಉಪನಿಷತ್ತನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅಂತ ವಿಚಾರ ಮಾಡಿದ್ರೆ ಕಾಟಕೋಪನಿಷತ್ತು ಅಂತನೂ ಸಂಬಂಧಪಡೋದಿಲ್ಲ. ಈ ಬೃಹದಾರಣ್ಯಕ ಉಪನಿಷತ್ತೇ ಸಂಬಂಧಪಡ್ತದೆ. ಆದ್ರಿಂದ ನೀವು ಹೇಳಿದ ವಿಷಯ ಅದು ಸೂತ್ರಕ್ಕೆ ಅನುಗುಣವಾಗಿಯೇ ಇಲ್ವೇ ಇಲ್ಲ. ಅದು ನೀವು ಹೇಳಿದ ವಿಷಯ ವಾಕ್ಯ ನಿಮಗೇನೋ ಸಂಶಯ ಬಂತು, ನೀವು ಅದನ್ನು ತಗೊಂಡಿದ್ದೀರಷ್ಟೇ. ವಸ್ತುತಃ ಸೂತ್ರಕಾರರು ಯಾವ್ಯಾವ ಪೂರ್ವ ಪಕ್ಷಗಳನ್ನು ಗ್ರಹಿಸಿ ಅದಕ್ಕೆಲ್ಲ ಉತ್ತರ ರೂಪವಾಗಿ ಏನು ಹೇಳಬೇಕು ಅಂತ ಹೊರಟಿದ್ದಾರೆ ಅಂತ ನೋಡಿದ್ರೆ ಅದು ಕಾಟಕ ಅಲ್ಲ, ಅದು ಬೃಹದಾರಣ್ಯಕ ಅಂತ ತಿಳಿದು ಬರ್ತದೆ. ಆ ಬಳಿಕ ಪ್ರಕರಣಾತ್ಯನು ಸೂತ್ರಕ್ಕೆ ಸಂಬಂಧಪಟ್ಟಂತೆ ನಜಾಯಿತೆ ಮ್ರಿಯತೇವಾ ಅಂತ ವೇದವಾಕ್ಯ ಇಟ್ಕೊಂಡ್ರೆ ನೀವು, ಕಾಟಕೋಪನಿಷತ್ತಿನ ವಾಕ್ಯ. ಅಲ್ಲಿ ಮುಂದೆ ನಹನ್ಯತೆ ಹನ್ಯಮಾನೇಪಿ ದೇಹೇ ಅಂತ ಬಂದಿದೆ ಕಾಟಕೋಪನಿಷತ್ನಲ್ಲಿ. ಹನ್ಯಮಾನೇಪಿ ದೇಹ ಸತ್ತೋದ್ರೂ ಕೂಡ ಈ ಜೀವನಿಗೇನು ಸಮಸ್ಯೆ ಇಲ್ಲ ಅಂತ ಬಂದಿದೆ. ಜೀವನ ಪ್ರಸ್ತಾವ ಅದು. ಆದ್ರಿಂದ ಪ್ರಕರಣಾಚ್ಯ ಅನ್ನುವ ಎರಡನೇ ಸೂತ್ರದಿಂದ ಈ ಪ್ರಕರಣ ಪೂರ್ಣವಾಗಿ ಬ್ರಹ್ಮಂದೇ ಪ್ರಕರಣ ಅಂತ ಗೊತ್ತಾಗೋದಿಲ್ಲ. ಜೀವನ ವರ್ಣನೆಯೂ ಕೂಡ ಅಲ್ಲಿರೋದ್ರಿಂದ ಪ್ರಕರಣ ಹಾಗೆ ಜೀವಂದೋ ಬ್ರಹ್ಮಂದೋ ಅನ್ನುವ ಗೊಂದಲ ಆಗಿಬಿಡ್ತದೆ, ನಿರ್ಧಾರ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅದು ತಾತ್ಪರ್ಯ. ರಾಮಾನುಜ ಭಾಷ್ಯದಲ್ಲಿ ಈಗ ನಾವು ನೋಡ್ತಿರುವ ಅತೃತ್ವಾಧಿಕರಣ, ಅತ್ತಾಚರಾಚರ ಗ್ರಹಣಾತ್ ಮತ್ತು ಪ್ರಕರಣಾಚ್ಯ ಇವೆರಡೂ ಸೂತ್ರಗಳನ್ನು ಸೇರಿಸಿ, ಹಾಗೆ ಗುಹಾಧಿಕರಣದಲ್ಲಿ ಮುಂದೆ ಗುಹಾಂ ಪ್ರವಿಷ್ಟವ ಆತ್ಮಾನವನ್ನು ಸೂತ್ರದಲ್ಲಿ ಬಂದಿರುವ ಆ ಮುಂದಿನ ಸೂತ್ರಗಳನ್ನು ಸೇರಿಸಿ 4 ಸೂತ್ರಗಳನ್ನು ಸೇರಿಸಿ ಒಂದೇ ಅಧಿಕರಣ ಮಾಡಿದ್ದಾರೆ. ಮತ್ತು ಸೂತ್ರದ ಅರ್ಥ ಅದರಲ್ಲಿ ಕೂಡ ಶಾಂಕರ ಭಾಷ್ಯಕ್ಕಿಂತ ಹೆಚ್ಚಿನ ವಿಶೇಷ ಏನೂ ಇಲ್ಲ. ಆದ್ರಿಂದ ಚಂದ್ರಿಕಾದಲ್ಲಿ ಮಾಡಿದ ಶಾಂಕರ ಭಾಷ್ಯದ ವಿಮರ್ಶೆ ರಾಮಾನುಜ ಭಾಷ್ಯಕ್ಕೂ ಹೊಂದಾಣಿಕೆ ಕಾಣುತ್ತದೆ. ಆದ್ರಿಂದ ಅದನ್ನು ಪ್ರತ್ಯೇಕವಾಗಿ ನಿರಾಕರಣೆ ಮಾಡಿಲ್ಲ ಅಂತ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.